ನಮಸ್ಕಾರ ಪ್ರಿಯ ವೀಕ್ಷಕರೇ. ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ಇದು ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹನ ಜನನವನ್ನು ಸಾರುವ ಹಬ್ಬ. ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಎಂದು ಸಹ ಕರೆಯುತ್ತಾರೆ. ಇದನ್ನು ಹಿಂದೂಗಳೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ. ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಬರುತ್ತದೆ. ಈ ವರ್ಷ ಸೆಪ್ಟೆಂಬರ್ 7 ಶನಿವಾರದಂದು ಹಬ್ಬ ಆರಂಭವಾಗಲಿದ್ದು, ಸೆಪ್ಟೆಂಬರ್ 17 ಮಂಗಳವಾರದಂದು ಗಣೇಶ ವಿಸರ್ಜನೆ ನಡೆಯಲಿದೆ. ಗಣೇಶ ಚತುರ್ಥಿಯ ಕೆಲವೊಂದು ವಿಶೇಷ ಸಂಗತಿಗಳು. ಇದು 10 ದಿನಗಳ ಹಬ್ಬವಾಗಿದೆ. ಕೆಲವು ಜನರು ತಮ್ಮ ಸಂಪ್ರದಾಯಗಳು ಹಾಗೂ ಕುಟುಂಬದ ಸಂಪ್ರದಾಯಗಳನ್ನು ಅವಲಂಬಿಸಿ 1 ಮತ್ತು 1.5 ದಿನಗಳು, 3 ದಿನಗಳು, 5 ದಿನಗಳು, 7 ದಿನಗಳು ಮತ್ತು 11 ದಿನಗಳವರೆಗೆ ಆಚರಿಸುತ್ತಾರೆ. ಇದು ಮಹಾರಾಷ್ಟ್ರದ ಪ್ರಮುಖ ಹಬ್ಬವಾಗಿದ್ದು, ಭಾರತದಾದ್ಯಂತ ಅತ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ. ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮೂಹಿಕವಾಗಿ ಪೂಜಿಸಲು ಜನರು ಮಣ್ಣಿನ ಗಣೇಶನ ವಿಗ್ರಹಗಳನ್ನು ಇಟ್ಟು ಪೂಜಿಸುತ್ತಾರೆ. ಗಣೇಶ ಚತುರ್ಥಿಯ 10ನೇ ದಿನವನ್ನು ಅನಂತ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಗಣೇಶನ ಮೂರ್ತಿಯನ್ನು ಜಲಾಶಯದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಇತಿಹಾಸದಲ್ಲಿ ಗಣೇಶ ಚತುರ್ಥಿಯನ್ನು ಎಷ್ಟು ಹಿಂದೆ ಆಚರಿಸಲಾಗಿತ್ತು ಎಂದು ಯಾರಿಗೂ ತಿಳಿದಿಲ್ಲವಾದರೂ, ಕೆಲವು ಇತಿಹಾಸಕಾರರು 1600ರ ದಶಕದಲ್ಲಿ ಭಾರತೀಯ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಿದಾಗ ಈ ಹಬ್ಬವು ಒಂದು ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮವಾಯಿತು ಎಂದು ನಂಬುತ್ತಾರೆ. 1893ರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಚತುರ್ಥಿಯನ್ನು ಖಾಸಗಿ ಆಚರಣೆಯಿಂದ ಇಂದು ಆಚರಿಸುವ ಭವ್ಯವಾದ ಸಾರ್ವಜನಿಕ ಉತ್ಸವಕ್ಕೆ ಪರಿವರ್ತಿಸಿದರು. ಸೆಂಟ್ರಲ್ ಮುಂಬೈನ ಲಾಲ್ಬಾಗ್ ಮಾರ್ಕೆಟಿನಲ್ಲಿರುವ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯಲ್ಲಿ ಇಡಲಾಗುವ ಗಣಪತಿ ಭಾರತದಲ್ಲಿಯೇ ಅತ್ಯಂತ ಭವ್ಯವಾದ ಗಣಪತಿ ಎಂದು ಹೇಳಲಾಗುತ್ತದೆ. ಈ ಸುಂದರವಾದ ಹಬ್ಬವನ್ನು ಭಾರತದ ಹೊರಗೆ ಥೈಲ್ಯಾಂಡ್, ಚೀನಾ, ನೇಪಾಳ, UK, USA ಮತ್ತು ಮಾರಿಷಸ್ ದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.